ಜನಪರ ನ್ಯಾಯಪರ. ಅಸೇಡಾ ಸ್ವಯಂ ಸೇವಾ ಸಂಸ್ಥೆ ಗೌರಿಬಿದನೂರು ಕರ್ನಾಟಕ ಭೂ ಒಕ್ಕೂಟದ ವೇದಿಕೆ ಸಹಯೋಗದೊಂದಿಗೆ ಸರ್ಕಾರಿ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳ ಕುರಿತು ಅರಿವು ಕಾರ್ಯಕ್ರಮವನ್ನು ಈಗಿನ ಮಂಚೇನಹಳ್ಳಿ ಶ್ರೀ ಪಿಡೆಕಾಂಬ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದರು. ಈ ಅರಿವು ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆ ಸಂಬಂಧಿಸಿದಂತೆ 53 ಮತ್ತು 57 ಬಗರ್ ಹುಕುಂ ಅರ್ಜಿಗಳು ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಯಿತು. ಕಂದಾಯ ಇಲಾಖೆ ವತಿಯಿಂದ ವಿಕಲಚೇತನರು, ಪಿಂಚಣಿ, ವೃದ್ಧರು ಪಿಂಚಣಿ ಪಡೆಯುವ ಬಗ್ಗೆ ಮಾಹಿತಿಯನ್ನು ಕಂದಾಯ ಇಲಾಖೆ ಕೇಸ್ ವರ್ಕರ್ ಶೋಭಾ ಅವರು ನಾಗರಿಕರಿಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ಅಸೇಡಾ ಸ್ವಯಂ ಸೇವಾ ಸಂಸ್ಥೆ ಗೌರಿಬಿದನೂರು ಸಂಘದ ಪದಾಧಿಕಾರಿಗಳು ಉಪಸ್ಥಿತಿಯಲ್ಲಿದ್ದರು. ಸ್ಪೀಕರ್ ಓಪನ್ ಮಾಡಿ ಕೇಳಿದೆ ನೆನ್ನೆ ಬಂದು ನಾಳೆ ಕೊಡ್ತೀವಿ ಅಂದರೆ ರಿಜೆಕ್ಟ್ ಆಗಿದೆ, ಇಷ್ಟು ವರ್ಷ ಆಗಿದೆ ಅಂತ ನಾಲ್ಕೇ ತಿಳಿದು ಮೀಟಿ ತಿಳಿದು ಏನು ಸೇರಿಬಿಡ ಮುಂದೆ ಎಂಟು ಬಂದು ಅಂತ ಪರ್ಸನ್ ನನಗಾಗುತ್ತೆ. ಅದನ್ನ ಕರ್ಕೊಂಡೋಗಿ 22 ಜನ ಜೊತೆಗೆ ಬಂದರು. 22 ಜನಕ್ಕೆ ನಾನು ಎಷ್ಟು ಹತ್ರ ಮಾತಾಡಿದ್ದೀನಿ. ಅಲ್ಲಿ ಎರಡು ಸಾವಿರ ಫೀಸ್ ಕಟ್ಟಿ ಲಾಯರ್ಗೆ, ಒಂದೇ ಲಾಯರ್ ಅಂತ ಎಲ್ಲ ಆರ್ಡರ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಡೆಪ್ಟಿ ಸರ್ವೆ ಮಾಡ್ತಿದ್ದೀನಿ. ಈಗ ಅದಕ್ಕೋಸ್ಕರ ಸರಿ ಇದನ್ನು ಮಾಡಿಸ್ಬೇಕು. ಆ ರೆಸಲ್ಯೂಷನ್ ಕಾರ್ಡ್ ತಗೊಂಡು ನಮ್ಮ ಆಫೀಸಿಗೆ ಬನ್ನಿ ದಯವಿಟ್ಟು. ಇಲ್ಲ ನೀವು ಯಾವ ಬರ್ತೀವಿ ಅಲ್ಲಿ ಬೇಕಾದ್ರೆ ಯಾವ್ದು ಬೇಕೋ ನೀವು ಬನ್ನಿ, ನಾವು ಸೇರ್ತೀನಿ ಅಂದರೆ ಗೌಡಿಗೆಗೆ ಬರ್ತೀವಿ, ಅದು ತೋರಿಸ್ತೀವಿ. ಇಲ್ಲ ಸರ್ ನಾವು ತಗೊಂಡ್ಬರ್ತೀವಿ, ಒಂದು 2 ಕೊಡ್ತೀನಿ ಅಂದರೆ ತಗೊಂಬನ್ನಿ, ಅದು ಏನು ಬೇಕೋ ಮುಂದೆ ಮಾಡಿ. ಯಾಕಂದರೆ ಇದು ಆಗುತ್ತೆ. ಈಗ ಸಾಮಾಜಿಕ ಭದ್ರತೆ ಯೋಜನೆ ಅಂದ್ರೆ ಏನು ಅಂತ ಹೇಳಿದ್ರೆ, ಸಮಾಜದಲ್ಲಿ ಈಗಾಗಲೇ ಭದ್ರತೆಯನ್ನು ಒದಗಿಸೋದಕ್ಕೋಸ್ಕರವಾಗಿ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥ ಕೆಲವೊಂದು ಯೋಜನೆಗಳಿವೆ. ಆ ಯೋಜನೆಗಳನ್ನ ತಮಗೆ ತಲುಪಿಸುವ ನಿಟ್ಟಿನಲ್ಲಿ ಒಂದು ಸರ್ಕಾರ ಪ್ರತಿನಿಧಿಗಳ ಅಂತಂದ್ರೆ ಒಂದೊಂದು ಕಚೇರಿಯನ್ನ ನಿರ್ಮಾಣ ಮಾಡಿ ಈಗಾಗಲೇ ಇಟ್ಟಿರುತ್ತೆ. ಅವ್ರ ಮುಖಾಂತರವಾಗಿ ಸಾರ್ವಜನಿಕರಿಗೆ ಸಹಾಯ ಆಗಲಿ ಅನ್ನೋ ಒಂದು ಕಾರಣಕ್ಕೆ ತಂದಿರ್ತಕ್ಕಂಥ ಒಂದು ಯೋಜನೆ. ಈ ಯೋಜನೆಗಳಲ್ಲಿ ಯಾವ್ಯಾವ ಯೋಜನೆಗಳು ಬರ್ತವೆ ಅಂತ ಹೇಳಿದ್ರೆ, ಸಂಧ್ಯಾ ಸುರಕ್ಷಾ ಯೋಜನೆ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲ್. ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಏನಂದ್ರೆ, ಈಗಾಗಲೇ ವೃದ್ಧರು ಏನಿರ್ತಾರೆ 65 ವರ್ಷ ಮೇಲ್ಪಟ್ಟು ವಯಸ್ಕರು, ಅವ್ರಿಗೆ ಪ್ರತಿ ಮಾಸಿಕದಂತೆ ಒಂದು ಮತ್ತೆ ಮಾಸಿಕವಾಗಿ 1400, ಮತ್ತೆ ಮಾಸಿಕವಾಗಿ 2000. ಇದು ಯಾವ ರೀತಿ ಅಂತ ಹೇಳಿದ್ರೆ, 45% ಏನಾದ್ರು ಮೇಲ್ಪಟ್ಟು ಏನಾದ್ರು ಇದ್ರೆ, ಅಂಗವಿಕಲರಾಗಿದ್ರೆ ಅವರು ಅಂಗವಿಕಲರು ಆಗ್ಬೇಕು ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಹೇಳಿದ್ರೆ, ಅವ್ರಿಗೆ ಏನೇ ಫಿಸಿಕಲಿ ಏನೇ